ನೋಡಿ, ಇದು ನಾನು ಕಟ್ಟಿರುವಂಥದ್ದು ಕೊಟ್ಟೆ. ಮೊನ್ನೆ ಇದಿತ್ತಲ್ಲ ಎಂತ ಗಣೇಶ ಚತುರ್ಥಿ, ಆವತ್ತು ನಾನು ಪ್ರಯತ್ನ ಮಾಡಿದ್ದೆ, ಆಗಿರಲಿಲ್ಲ. ಅದಕ್ಕೆ ಯಾಕೆ ಆಗುದಿಲ್ಲ ಅಂತೇಳಿ ಹೇಳಿ ಕೂತ್ಕೊಂಡು ಥಿಂಕ್ ಮಾಡಿದೆ. ಇವತ್ತು ಸೀದಾ ಹಲಸಿನ ಮರದ ಹತ್ರ ಹೋದೆ. ಹೋದ ತಕ್ಷಣ ನಾನು ಎಣಿಸಿದೆ, ಯಾಕೆ ಇವತ್ತು ನಾನು ಒಂದ್ಸಲ ಪ್ರಯತ್ನ ಮಾಡಬಾರ್ದು, ಮೊನ್ನೆ ಮಾಡಿದ್ದು ಆಗಲಿಲ್ಲ, ಹೊಟ್ಟೆ ಆಗಿತ್ತು ಅಂತೇಳಿ ಹೇಳಿ ಎಣಿಸಿದೆ ಅಲ್ಲ. ಅದಕ್ಕೆ ಇವತ್ತು ಹೋಗಿ ಕಾಂಬ ಒಂದು ಟ್ರೈ ಮಾಡೇ ಬಿಡು ಅಂತೇಳಿ ಹೇಳಿ ಒಂದು 4 ಹಲಸಿನ ಹಣ್ಣು ಕೊಯ್ಕೊ ಬಂದೆ. 4 ಕೊಯ್ಕೊ ಬಂದದ್ದು, ನಾನು ಇಷ್ಟೇ ಕೊಯ್ಕೊ ಬಂದು ಬಿಸಿನೀರಿಗೆ ಕಿಚ್ಚು ಹಾಕಿದ್ದೆ ಫಸ್ಟಿಗೆ. ಅದಕ್ಕೆ ನಾನು ಎಣಿಸಿದೆ, ಈಗ ಮೊನ್ನೆ ನಾನು ಎಲೆ ತಗೊಬಂದು ಮಾಡೋದು ಅದು ಒಡೆದೊಡೆದು ಹೋಯ್ತು. ಅದಕ್ಕೆ ನನಗೆ ನಮ್ಮ ಅಮ್ಮನವರೆಲ್ಲ ಇದು ಮಾಡುವಾಗ ಅದೊಂದು ಕಡುಬು ಎಂಥದೊಂದು ಮಾಡ್ತಾ ಅದು ಮಾಡುವಾಗ ನಾನಮ್ಮ ಬಾಳೆ ಎಲೆಯನ್ನು ಸುಟ್ಟು ಮಾಡುವುದನ್ನು ಕಂಡಿದ್ದೆ. ನಾನು ಕಾಂಬ ಇದು ಹಾಗೆ ಮಾಡ್ತೆ ಅಂತೇಳಿ ಹೇಳಿ ತಗೊಂಡೋಗಿ ಇದನ್ನು ಒಲೆ ಹಾಕಿ ಹಾಗೆ ತಗೊಬಂದು ಹಿಡಿಕಡ್ಡಿ ಸುರಿದು ಮಾಡಿಕೊಂಡೆ. ಆಯ್ತಲ್ಲೇ ಕೊಟ್ಟು ಬಿದ್ದೋಯ್ತಾ ಆಯ್ತಲ್ಲೇ ಕೊಟ್ಟು ಅಷ್ಟೇ ಸಿಂಪಲ್. ಇದರಲ್ಲಿ ಬಂದು ಹಾಕ್ರೆ ಉದ್ರಿ ಹೊತ್ತು ಇಲ್ಲ ಅಂತಕ್ಕಂತೇಳಿ ಹೇಳ್ರೆ ಅಷ್ಟು ನೀಟಾಗಿ ಮಾಡಿದೆ ನಾನು. ಏನಮ್ಮ ಏನಂತ್ರಿ? ಗೆದ್ದೊಡ್ದೆ ಕಂಡ್ಯಾ? ನೋಡೋಣ. ಇವತ್ತು ನಾನು ಇಡ್ಲಿ ಅಮ್ಮ ನಾನು ನಾಳೆಗೆ ಕಡುಬೆ ಮಾಡ್ತೆ, ಇದೇ ಮಾಡ್ತೆ. ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಏನಿದೆ ಅಂತೇಳಿ ಹೇಳಿ ಮತ್ತೆ ಹೇಳ್ತೆ ನಾನು. ಇಲ್ಲಿಗ ಇದು ನಾನು ನೀಟಾಗಿ ತೊಳಿಲಿಲ್ಲ, ಎಂತ ಮಾಡಲಿಲ್ಲ, ಜಸ್ಟ್ ಟ್ರೈ ಮಾಡೋದು. ಹಾಗಾಗಿ ಈಗ ವಾಪಸ್ ಬೇರೆ ಬಂದು ಮಾಡ್ತೆ. ದಡ ಇದು ನಾ ಮಾಡೋದು. ಥ್ಯಾಂಕ್ ಯು. ನಮ್ಮ ದಡ್ಡ ದೇವ್ರಿಗೆ ದೀಪ ಹುಡುಕೋತಿದ್ದು. ಎಸ್, ಇವಾಗ ನಾನು ಹಲಸಿನ ಎಲೆ ಕೊಯ್ಕೊಂಡ್ಬಂದಿದ್ದೆ. ಇದು ಕೊಯ್ಕೊಂಡು ಬಂದು ಲಾಯ್ಕ್ ಮಾಡಿ ನೀಟಾಗಿ ತೊಳೆದಿದೆ. ಇದಂಗಿಲ್ಲ ಅಂದರೆ ಸಣ್ಣದು ವೈಟ್ ಕಲರ್ದು ಇದಿರುತ್ತೋ ಎಂಥದೋ ಒಂದು ಇರುತ್ತೋ, ಅದು ಎಂತ ಅನ್ಕೊಂಡು ನಂಗೆ ಗೊತ್ತಿಲ್ಲ, ಪರವಾಗಿಲ್ಲ ಬಿಡಿ. ಗಲೀಜು ಅಂತಲೇ ಅಂದ್ಕೊಳ್ವ ನಾವು. ಅದಿರುತ್ತೋ ಅದಕ್ಕೆ ತೊಳೆದದ್ದು. ಈಗ ತೊಳೆದಾಯ್ತಲ್ಲ, ತೊಳೆದಾದ್ಮೇಲೆ ಇದನ್ನು ಸ್ವಲ್ಪ ಇದು ಮಾಡುವ. ನನ್ನ ಹತ್ರ ಗೆಂಡೆ ಇದೆ, ಗೆಂಡದೊಳಗೆ ಹಾಕ್ತೆ ಬನ್ನಿ. ಹಾಂ, ಇದು ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ ಅದಿದೆ. ಇವಾಗ ನೋಡಿ ಕಂಡ್ರಾ, ಇವಾಗ ಎಲೆಯನ್ನು ಬಾಡಿಸ್ಬೇಕು. ಇದನ್ನು ಬೇಕಾದ್ರೆ ನೀವು ಗ್ಯಾಸ್ ಸ್ಟವಲ್ಲೂ ಮಾಡ್ಲಕ್ಕು. ಅದು ನಮ್ಮ ಹತ್ರ ಗೆಂಡೆ ಇತ್ತಲ್ಲ ಅದಕ್ಕೆ ನಾನು ಎಂತ ಅಲ್ಲ ನಾನು ಎಲೆ ಬಾಡಿಸ್ತಿದ್ದೀನಿ. ಯಾವಾಗ ಕೈ ಉರಿತ್ತು, ಸ್ವಲ್ಪ ಬಾಡಿಸ್ಕೊಂಡು ಸಾಕು. ನಾನು ಎಲ್ಲ ಬಾಡ್ಸೋದನ್ನು ತೋರಿಸೋದಿಲ್ಲ. ಕೈ ಉರಿತ್ತು, ಒಂದು ಕೈ ಹೆಂಗೆ ಹಿಡ್ಕೊಂಡು ಒಂದು ಕೈ ಹೆಂಗೆ ಫೋನ್ ಹಿಡ್ಕೊಂಡು ಸರ್ಕಸ್ ಮಾಡೋಕ್ಕತ್ತಿಲ್ಲ. ನಾ ಅಷ್ಟೆಲ್ಲ ಪ್ರೋ ಇಲ್ಲ. ಅಬ್ಬಾ ಲೈಕ್ ಮಾಡಿ ಒಂಚೂರು ಬಾಡ್ಸ್ಕೊಳಕು, ಆಮೇಲೆ ಪೂರ ಬಾಡ್ಸ್ಕೊಂಡು ಬರ್ತೆ ನಾನು. ಬಾಯ್. ಹಾಂ, ಕಾಣ್ತೇರಿ. ಇದನ್ನು ಇವಾಗ ನಾನು ಬಾಡ್ಸ್ಕೊಂಡು ಬಂದಿರುವಂಥದ್ದು. ಈ ಬಾಡ್ಸ್ಕೊಂಡು ಬಂದಾಗಲೂ ಅಷ್ಟೇ ನಾನು ಒಂದು ಪಾಠ ಕಲಿತೆ. ಏನಂದರೆ, ಜಾಸ್ತಿ ಬಿಸಿಗೆ ಹಾಕಿದ್ರೆ ಅದು ಈ ಥರ ರಟ್ಟಾಗುತ್ತೆ. ಈಗ ಹಿಂಗೆ ರಟ್ಟ ಪುಕ್ಕಾಗ ಈ ಸ್ವಲ್ಪ ಕಮ್ಮಿ ರಟ್ಟಾಯಿತು, ಅದು ಈ ಥರ ಇರಬೇಕು, ಈ ಥರ ಆಗಬೇಕು ಬಾಡಿಸಿದಾಗ. ಇದು ಕಾಣಿ ಫ್ಲೆಕ್ಸ್ ಇತ್ತು, ಇದು ಹೆಂಗೆ ಬೇಕಾದ್ರೆ ಮುರಿದಾಕಿದನ್ನು ನಾವು ಈ ಥರ ರಟ್ಟ ಪುಕ್ಕಾಗ. ಇದೆಲ್ಲ ಸಾರಿ, ಇನ್ನೊಂದು ಇಲ್ಲಿ ಹೋಯ್ತಾಗ ಹಾಂ ಇರಲಿ ಪರವಾಗಿಲ್ಲ, ಯಾವುದೋ ಒಂದು. ಇದೆಲ್ಲ ಸ್ವಲ್ಪ ಬೂದಿತಾಗಿದೆ, ಸೊ ಇದನ್ನೆಲ್ಲ ಸ್ವಲ್ಪ ಒರೆಸ್ಕೊಳಕೀಗ. ಇದು ಒರೆಸ್ಕೊಂತೆ ಫಸ್ಟ್. ಎಸ್, ಇದೆಲ್ಲ ಇವಾಗ ನಾನು ಒರೆಸ್ಕೊಂಡದ್ದು. ಇದು ಸಹ ಒರೆಸ್ಕೊಳ್ಳೋದು. ಆದರೆ ಹೇಳಲ್ಲ, ಜಾಸ್ತಿ ಹೀಟ್ ಆದರೆ ಈ ಥರ ಆಗುತ್ತೆ. ಇದು ಎಂಥ ಪ್ರಯೋಜನಕ್ಕೆ ಬರೋದಿಲ್ಲ, ಪರವಾಗಿಲ್ಲ ಬಿಡಿ. ಕಲಿಯುವ ಹಂತದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಓಕೆ, ನಾನಿವಾಗ ಇದನ್ನು ಕಟ್ಟುತ್ತೇನೆ. ಕಾಣಿ, ಫಸ್ಟು ಈ ಹಲಸಿನ ಎಲೆನ ಈ ಥರ ಅಸೆಂಬಲ್ ಮಾಡ್ಕೊ. ಕಾಣಿ ಹೆಂಗಿಟ್ಟಿದೆ ಗೊತ್ತಾ, ನಾನು ಇದನ್ನು ಫಸ್ಟು ಈ ಥರ ಇಟ್ಟು ಅದ್ರ ಮೇಲೆ ಹಿಂಗಿಟ್ಟು ಮಾಡ್ಕೊ. ನಾನು ತಡೀನಿ, ಯಾರು ಬಂದ್ರೆ ಹತ್ರ ಹಿಂಗೆ ಹೇಳ್ತೆ. ಅಮ್ಮ ಇಲ್ಲೊಂಚು ಬನ್ನಿ ಅಮ್ಮ, ಒಂಚು ಹಿಡ್ಕಣಿ ಅಮ್ಮ ಬಿಡಿ ಅಂತದ್ದು. ಈಗ ಕಾಣಿ, ಫಸ್ಟ್ ಇವೆರಡನ್ನ ಹಿಂಗಿಟ್ಟು ಒಂದು ಕಡ್ಡಿಯಿಂದ ಚುಚ್ಕೊಳ್ವ. ತಡಿ, ಪಾಪ ಬಂದರು ಕಣಿಗೆ ಎಷ್ಟು ನೀಟಾಗಿ ಹೋಗುತ್ತೋ. ಆಮೇಲೆ ಇವೆರಡನ್ನ ಈಚೆಯಿಂದ ಈಚೆ ತುದಿ ಇರುತ್ತಲ್ಲ ಅದಕ್ಕೆ ಸಿಕ್ಕಿಸಿ ಹಿಂಗೆ ಮಾಡ್ಕೊಂಬ. ಈಗ ಕಾಣಿ, ಇದು ಈ ಥರ ಆಯಿತು ಕಂಡ್ರಿಯಾ. ಮತ್ತು ಇನ್ನೊಂದು ಎಂತ ಗೊತ್ತಾ, ನನಗೆ ಗೊತ್ತಾದ ಪ್ರಕಾರ
ಈ ಸೈಜಿಗೆ ಈ ಸೈಜ್ ಇದೆ ಎಲ್ಲಿ ಹಿಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದರೆ ನಾನು ಆವಾಗಲೇ ಫಸ್ಟ್ ಒಂದು ಎಲೆ ಕೊಟ್ಟೆ ಅಲ್ಲ, ಅದು ಕೊಟ್ಟೆ ಕಟ್ಟಿದ್ದೀನಲ್ಲ, ಅದಕ್ಕೆ ಎಂತ ಆಯ್ತಂದರೆ ಒಂದು ಎಲೆ ದೊಡ್ಡದಿತ್ತು, ಇನ್ನು ಮಿಕ್ಕಿದ ಮೂಲೆಯಲ್ಲಿ ಸ್ವಲ್ಪ ಸಣ್ಣದಿತ್ತು. ಅದು ಹೆಂಗಾಯ್ತು ಅಂತೇಳಿ ಹೇಳ್ರಿ, ಒಂದು ಸೈಡ್ ಎಂಥದ್ದು ಚುಚ್ಚುಕೆ ದೊಡ್ಡದು ಇದಾಯ್ದಿತ್ತು. ಇದು ಹಿಡಿಕಡ್ಡಿ, ಇದು ಎಲ್ಲರ ಮನೆಗೂ ಇರುತ್ತೆ, ಅದನ್ನೇ ನೀವು ಯೂಸ್ ಮಾಡ್ಕೊಂಡ್ರೆ ಸರಿ. ತೆಂಗಿನ ಮರದ ಗರಿ ಹಂಗೆ ಸಿಕ್ಕತ್ತೆ. ಕಾಣಿ ನೀವು ಸುಮ್ಮನೆ ಕಾಣಿಲ್ಲ, ಕಾಣಿಲ್ಲ ನೀವು ಮೊಬೈಲ್ ಕಾಣಿ ಅಮ್ಮ. ನೀವು ಮಾತಾಡ್ತಿ ಎತ್ತೆ ತಗೊಂಡು ಮಾತಾಡ್ತಿ ಕೂಕೊಂಡ್ರೆ ಬೇಡ, ಮೊಬೈಲ್ ಬಿಡಿದಮ್ಮಯ್ಯ. ಕಾಣಿ ಈಗ ಹಿಂಗಾಯ್ತಾ. ಇದು ನಾನು ಇವತ್ತು ಕಲ್ತದ್ದು. ಸೊ ಅಷ್ಟು ಪರ್ಫೆಕ್ಟ್ ಬರ್ಬೋದು, ಬಾರದೆ ಸಹ ಇರ್ಬೋದು. ಈಗ ನೋಡಿ, ಈಗ ಹಿಂಗೆ ಮಾಡಬೇಕು, ಹಿಂಗೆ ಮಾಡಿ ವಾಪಸ್ ಇನ್ನೊಂದು ಕಡ್ಡಿನ ಹಿಂಗೆ ಮಾಡಿ ಸರ್ತ ಚುಚ್ಚುವ. ಇದನ್ನ ಹಿಂಗೆ ಸರ್ತ ಚುಚ್ಚುವ. ನೀನೇ ಚುಚ್ಚ, ಯಾರು ಬರ್ತಿಲ್ಲ ಚುಚ್ಚು ಅಂದರೆ ಹೇಳದು ಚುಚ್ಚುವ ಅಂತ, ನಾನೇ ಚುಚ್ಚುತ್ತೆ. ಓ ಕಾಮಿಡಿ. ಇದಾಯ್ತಾ. ಇವಾಗ ಈಚೆಯಿಂದ ಇವೆರಡನ್ನ ಜಾಯಿಂಟ್ ಬತ್ತಿತ್ತಮ್ಮ. ಇವಾಗ ಈ ಎರಡು ಪಾರ್ಟ್ ಇದೆಯಲ್ಲ, ಇವೆರಡು ಪಾರ್ಟನ್ನು ಜಾಯಿಂಟ್ ಮಾಡೋಣ. ಇವೆರಡು ಪಾರ್ಟನ್ನು ಜಾಯಿಂಟ್ ಮಾಡಿ ಹಿಂಗೆ ಚುಚ್ಚಿ ಹಿಂಗೆ ಎತ್ತೋಣ. ನೀ ಬಾಯಿ ಮುಚ್ಚು ಮಾರೈತಿ, ನಿಂದೊಂದು ಕರ್ಕರಿ ಕಡಿಗೆ ಹಿಂಗೆ ಇವೆರಡನ್ನ ಜಾಯಿಂಟ್ ಮಾಡಿ ಇನ್ನೊಂದು ಹಿಡಿಕಡ್ಡಿ ಹಿಡ್ಕೊಂಡು ಯೂಟ್ಯೂಬಿಂದನೇ ಕಂಡು ಯೂಟ್ಯೂಬರಿಗೆ ಹೇಳಿಕೊಡೋದು. ಇಲ್ಲ, ಯೂಟ್ಯೂಬ್ ಹಂಗೆ ಕಾಣಲ್ಲ. ನಾ ಹಂಗೆ ಕಾಂಬ ಅನ್ಕೊಂಡು ಹೇಳಿ ಮಾಡೋದು, ನಾನು ಒಂದು ಪ್ರಯತ್ನ ಮಾಡೋದು. ಅಂದರೆ ಲಾಸ್ಟ್ ಟೈಮ್ ಪಪ್ಪ ಮಾಡೋದು ಕಂಡಿದ್ದೀನಾ, ಮತ್ತು ಒಂದು ಮಂಡೆ ಯೂಸ್ ಮಾಡಿ ಒಂದು ಇದು ಮಾಡಿದೆ, ಎಂತ ಬಾಡಿಸ್ರ ಮೇಲೆ ಆಯಿತು. ಇದನ್ನು ಕೊಟ್ಟೆ ಕಡುಬು ಕಟ್ಟುದು ದೊಡ್ಡ ಇದಲ್ಲ, ರಾಕೆಟ್ ಸೈನ್ಸ್ ಏನಿಲ್ಲ ಇದಲ್ಲ. ಆದರೆ ಬಾಡಿಸ್ಕೊಂಬ ವಿಷಯ ನಂಗೆ ಗೊತ್ತಿರಲಿಲ್ಲ. ನಾನೇ ಕಾಂಬ ಅದು ಅಮ್ಮ ಇದು ಬಾಳೆಯಲ್ಲಿ ಎಲ್ಲ ಬಾಡ್ಸೋದು ಕಂಡಿದ್ದೆ, ಅದೇ ಪ್ರಕಾರವಾಗಿ ಬಾಡಿಸಿ ಕಾಂಬ ಅನ್ಕೊಂಡು ಹೇಳಿ ಮಾಡೋದು. ನೋಡಿ ನೀಟಂಗೆ ರೆಡಿ ಆಯಿತು. ನೋಡಿ ನನ್ನ ಕೊಟ್ಟೆ ಕಡುಬು. ನಾಳೆಗೆ ನಮ್ಮ ಮನೆಯಲ್ಲಿ ಕೊಟ್ಟೆ ಕಡುಬು ಎರಡಾಯ್ತು. ಇವಾಗ ಉಡುಪಿ ಪ್ಯಾಟಿಂಗ್ ಇದಕ್ಕೆ ₹1 ಒಂದು ಕೊಟ್ಟಿಗೆ ₹10 ಅಂದ್ರು ಮೊನ್ನೆ. ಹೌದು ಅಲ್ಲ, ಹೌದು, ಒಂದು ಕೊಟ್ಟೆಗೆ ₹10 ಅಂತೇಳಿ ಹೇಳ್ರು. ₹100 10 ಕೊಡ್ತೆ ಅಂದ್ರು. ಅಂದ್ರೆ ಒಂದು ಕೊಟ್ಟಿಗೆ ₹10 ಅಲ್ದ. ಇದು ಆಪ್ದಲ್ ಅನ್ಕೊಂಡು ಹೇಳಿ ಬತ್ತೆ ಕಂಡೆ ಬಂದವಳು. ಅದೇ ಪ್ರಯತ್ನ ಇದೆ ಮಾಡೋದು. ₹100 ಉಳಿಸಿಬಿಟ್ಟೆ. ನೋಡಿ ಇವಾಗ ನಾನು 4 ಎಲೆ ಮಾಡಿದ್ದೇನೆ. ಆದರೆ ಈ 4 ಎಲೆ ಮಾಡುವಾಗಲೂ ನಾವು ಒಂದೊಂದು ಕಲ್ತಿದ್ದೇನೆ. ಇದು ನೋಡಿ, ಇದನ್ನ ಫಸ್ಟ್ ಮಾಡಿರುವಂಥದ್ದು ಪರ್ಫೆಕ್ಟ್ ಆಗಿದೆ. ಎಂತಕ್ಕಂತೇಳಿ ಹೇಳಿದ್ರೆ, ನಾನು ಫಸ್ಟಿಗೆ ಎಲ್ಲ ಒಂದೇ ಸೈಜಿನ ಎಲೆ, ಹಾಗೆ ಎಷ್ಟು ಒಂದು ಇದರಲ್ಲಿ ಬೇಕಲ್ಲ ಆ ಥರದೇ ಇದು ಕಡ್ಡಿ ತಗೊಂಡಿದ್ದೆ. ಹಾಗಾಗಿ ಇದು ಕರೆಕ್ಟ್ ಬಂದಿತ್ತು. ಅದಾದಮೇಲೆ ಕಾಂಬ ಅನ್ಕೊಂಡು ಹೇಳಿ 2 ಕಡ್ಡಿ ಯೂಸ್ ಮಾಡಿ ಕಂಡೆ. ಸೊ ಇದು ಸೊಟ್ಟ ಆಗಿದೆ. ನೋಡಿಬೇಕು, ಇದು ನಿಲ್ಲುವುದು ಇಲ್ಲ, ಆದರೆ ಇದು ನಿಲ್ಲುತ್ತೆ. ಇದೊಂದು ಕಲಿತೆ ನಾನು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದಲ್ಲ, ಇದರಲ್ಲಿ ಏನಂತ ಹೇಳಿದರೆ, ಇದರಲ್ಲಿ 3 ಎಲೆ ಮಾಡಿ ಕಂಡೆ. ಇದರಲ್ಲೂ ಅಷ್ಟೇ ಸೊಟ್ಟ. ಸೊ ಇದು ಫೇಲು. ಇದು ಏನಂತೇಳಿ ಹೇಳಿದ್ರೆ, ಇದರಲ್ಲಿ 4 ಹಾಕಿದೆ, ಆದರೆ ಇದು ಫೇಲ್ ಯಾಕಂತೇಳಿ ಹೇಳಿದ್ರೆ ಇದರದ್ದು ಗಾವು ಜಾಸ್ತಿ ಆಗಿತ್ತು. ಅಂದರೆ ಬಿಸಿ ಸೊಪ್ಪು ಮಾಡೋದು ಜಾಸ್ತಿ ಆಗಿತ್ತು. ಹಾಗಾಗಿ ಇದು ಸಮೇತ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಪ್ಲಸ್ ಮತ್ತೆ ಇದರಲ್ಲಿ 1 ಎಲೆ ಚಿಕ್ಕದಾಗಿದೆ. ಇದರಲ್ಲಿ ಸಹ ಅಷ್ಟೇ 1 ಎಲೆ ಚಿಕ್ಕದು ಹಾಕಿದ್ದೆ, 3 ಎಲೆ ದೊಡ್ಡದಿತ್ತು. ಮತ್ತೆ ಇದು ಹಾಗೇನೆ ಇತ್ತು. ಬಟ್ ಇದರಲ್ಲಿ ಒಂದೇ ಸೈಜಿನ ಎಲೆ ಪ್ಲಸ್ ಕರೆಕ್ಟಾಗಿ ಬಾಡಿಸಿರುವಂಥ ಎಲೆ, ಹಾಗಾಗಿ ಇದು ಪರ್ಫೆಕ್ಟ್ ಬಂದಿದೆ. ಹೀಗೆ ಮಾಡಬೇಕು. ಇದು ಫಸ್ಟ್ ಮಾಡಿರುವಂಥದ್ದು ನಾನು. ಇದು ಬಂದ ಕಡುಬು ಮಾಡುವಂಥಲ್ಲಿ ಇದು ಇಡ್ಲಿ ಬಂದ. ಆ್ಯಕ್ಚುಲಿ ಇದರಿಗೆ ಕಡುಬು ಅಂತ ಕಾಂಬ ಅಂದ್ಕೊಂಡು ಏನು ವಿಷಯ ಅಂದರೆ, ನಾನು ಲಾಸ್ಟ್ ಟೈಮ್ ಮಾಡಿದಾಗ ದಪ್ಪ ಮಾಡಿದ್ದೆ, ಒಳ್ಳೆ ಆಗಿತ್ತು. ಇದು ಅದರಷ್ಟು ದಪ್ಪ ಇಲ್ಲ, ಹೆಂಗಂತ ಗೊತ್ತಿಲ್ಲ. ಕಾಂಬ ಟ್ರೈ ಮಾಡಿದೆ ಬಿಟ್ಟೆ. ಇಲ್ಲೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಇದು ಕಡುಬಿನ ಅಟ್ಟ ಮಾಡೋದು, ಅಟ್ಟ ಇದರೊಳಗೆ ಹಿಂಗೆ ಇಡೋದು. ಇವಾಗ ಇದನ್ನು ಇದ್ರೊಳಗೆ ಇಡುತ್ತೆ. ಅವ ಬಿಸಿ ತಾಕ್ತು. ಪಪ್ಪ ಇಲ್ಲಿ ಬನ್ನಿ, ಹಿಡ್ಕಡಿ ಮೊಬೈಲ್ ಹಿಡ್ಕಡಿ, ಹಾಗೆ ಹಿಡ್ಕಡಿ. ಅವ ನಂಗೆ ಗೊತ್ತೇ ಇಲ್ಲ. ಈ ಎಡಕ್ಕೆ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಆಯ್ತು. ನಾವು ಹಾಗೆ ಪಾಪ, ನೀವು ಇಡ್ಲಿ ತಿಂತೀರಾ ಕಡುಬು ತಿಂತೀರಿಯಾ? ಕಡುಬು ತಿಂತೆ.
ಹಂಗಾಗಿ ಕಡುಬು ನಿಮಗೆ ನಾ ಇಡ್ಲಿ ಮಾಡ್ಕೊಂಡೆ. ಓಕೆ, ಇದರದ್ದು ಇದರಲ್ಲಿ ಬರ್ತದೆ ಕ್ಲೋಸ್ ಮಾಡೋದು. ಎಸ್, ಇದನ್ನು ಮಾಡಿ ಮುಚ್ಚಿ. ನಂಗೆ ಒಂದು ಕೈಗೆ ಎಂತ ಮಾಡೋಕ್ಕಾಗ್ತಿಲ್ಲ. ದೇವ್ರು ನಂಗೆ ಒಂದು 14 ಕೈ ಕೊಟ್ಟರೆ ಒಳ್ಳೆ ಆಗ್ತದೆ. ಪಾಪ ಅಬ್ಬಾ ಬಿಸಿ ಆಯ್ತಿದ್ದಷ್ಟು ಪಕ್ಕ. ಅಮ್ಮ ಕ್ಲೋಸ್ ಮಾಡಿ ಅಲ್ಲ, ನಾ ಇಲ್ಲಿ ಇಷ್ಟು ಕಷ್ಟಪಡ್ತಿದ್ದೆ, ಏನೋ ಅನಿಸಿದಿಲ್ಲ ನಿಮಗೆ? ಮಾಡಿದೆ. ಕೈ ಇದು ಮುಚ್ಚುವಾಗ ಇಲ್ಲಿ ನೋವಾಯ್ತು, ಅದು ಇದು ಮಾಡುವಾಗ ಇಲ್ಲಿ ನೋವಾಯ್ತು. ಎರಡೂ ಕಿರು ಬೆರಳಿಗೆ ಇವತ್ತು ನನಗೆ ಪೆಟ್ಟಾಗಿದೆ. ಮಾಡಿದಾಗ ಕರ್ಗತ್ತಿದ್ದು ಪಾಪ. ಬೆರಳಿಗೆ ಪೆಟ್ಟಾದ್ರೆ ಶಾಸ್ತ್ರ ಪ್ರಕಾರ ಒಳ್ಳೇದು. ಹೌದಾ? ಆಯ್ತು, ನಂಗೊಂದು ಒಳ್ಳೇದಾಗಿ ಪಾಸಿಟಿವ್ ಆಗ ತೆಗೆದಿದ್ದೀಯ ಈಗ? 90% ಬಂದಲ್ಲಮ್ಮ, ಇನ್ನೊಂದು ಚೂರು ಬೇಕತ್ತು, ಒಡೆದಿತ್ತು. ಇರಲಿ, ಅದು 2 ನಿಮಿಷ ಬಿಟ್ಟು ಆಫ್ ಮಾಡೋಣ. ಪಾಪನ ಕಲಿತೆ ಚಟ್ನಿ ಬೇಕೇ, ಬೇರೆ ಎಂತಾದ್ರು ಬೇಕಂತ. ಎಸ್, ಮೂಡ ರೆಡಿ ಆಯಿತು. ಪಾಪ ತಿಂದು ಹೇಳಿ ಆಯ್ತಾ ಹೆಂಗಿತ್ತಂತೇಳಿ ಹೇಳಿ. ನಿಮ್ಮನೆ ಅಮ್ಮ ಎಲ್ಲ ಮಾಡಿ ಕೊಡ್ತಿದ್ದೀರಾ? ನಮ್ಮಮ್ಮ ಮಾಡ್ತಿದ್ದೆ. ಹೌದಾ? ನೀನು ಏನು ಸಿಕ್ಸದ ಕಡ್ಡಿ ತೆವಕ್ಕೆ ಮಣಿಪಾಳಕ್ಕೆ ಹೋಯ್ಕತ್ ಎಂತಕ್ಕೆ? ನಾನು ಕಡ್ಡಿ ತೋರ್ದೆ, ಎಲ್ಲರೂ ಬಾಯಿ ಹಬ್ಬದಾಗ ಅನ್ಕೊಂಡು ಓದೋದ್ ಕಡ್ಡಿ ಮಾಡಿದೀವಿ. ನಂಗೆ ಹೆದ್ರಿಕೆ ಇತ್ತಲ್ಲ. ಹೆಂಗಿದೆ ಪಾಪ ಕಾಂಬತ್ತಿಗೆ ಅಂತ? ಆಮಕ್ ಮಾತ್ರ ಚಂದ ಇತ್ತು, ಬಾಯಿಗೆ ಹಾಕಿ ಕಾಣ್ಕಲ್ಲ. ಬಾಯಿ ಹಾಕೊಂಡು ಚಂದನೇ ಇತ್ತು. ಒಳ್ಳೆ ಒಳ್ಳೆ ಆಯ್ತಾ? ಸೂಪರ್, ಥ್ಯಾಂಕ್ ಯು. ಕೋಡಿ ಹೊಳಿ, ಕೋಡಿ ಕಣ್ಯಾಣವ ಎಂತ? ಕೋಡಿ ಕಣ್ಯಾಣ ಹೊಳಿಯಾ ಎಂತ? ಅಲ್ಲೆಲ್ಲ ಮಳಿ ಸಾಂಗ್ತಾರಲ್ಲ, ಅಗಣಿ ಅಲ್ಲೆಲ್ಲ ಮಳಿ ಸಾಂಕುದಂತೆ. ನಾವೆಲ್ಲ ಗದ್ದಿಗೆ ಬೀಜ ಹಾಕಿ ಭತ್ತ ಬೆಳೆಸತ್ತು, ಇವ್ರು ಮಳಿ ಬೆಳೆಸ್ತಾರೆ. ಸುಮಾರಿತ್ತು ಕಾಣಿ. ಇದಾ ಕಳಿನಾಡ? ಇದು ಈಗ ಗುದ್ರ ಕಳಿನಾಡ ಸಿಕ್ಕತಾ? ಹೌದು. ಗುದ್ದಿ ಕಂಬ? ಗುದ್ದುಕಿಗೆ ಕತ್ತಿ ಬೇಕಲ್ಲ. ಗುದ್ದು ಕತ್ತಿ ಬೇಕು ಕಂಬ. ಮನೆ ಹತ್ರ ಗುದ್ದಿ ಕಂಬ ಅಲ್ಲಿ ಬಿಡ್ತಾರಲ್ಲ, ಯಾರು ಬಿಟ್ರಪ್ಪ? ಎಸ್, ನಮಗೊಂದು ಕಳಿನಾಡ ಸಿಕ್ಕಿತ್ತು. ನಾ ಅಲ್ಲಿಗೆ ಹೊಸ್ತಿಗೆ ಊಟಕ್ಕೆ ಬಂದಿತ್ತು ಅಜ್ಜಿ ಮನೆಗೆ. ಇಲ್ಲಿ ಕಳಿನಾಡ ಸಿಕ್ಕಿತ್ತು. ಕಳಿನಾಡ ಹೊಡೆದು ಹೆಂಗಿರುತ್ತಂತ ಕಾಮ, ನಾನು ಕಾಣ್ಲ ಕಳಿನಾಡ ಎಂತ ಅನ್ಕಂಡು ಹೇಳಿ. ಏ ಹೊಡ್ದಿ ಅಂತ ಇಕ್ಕಂತೆ. ಹಾ, ನೀರು ಬರ್ತಿತ್ತು ಕಂಬ ಬಂತ. ಎಂಟು ಗುದ್ದಿ ನಮ್ಮ ಬುದ್ಧಿ ಒಪ್ಪಿಸಿಲ್ಲ. ಕಾಶಿ ದಡ್ಡ ಇಷ್ಟು. ಓ, ಇದು ಕಾಣಿ, ಇದು ತಿನ್ನುದಂತೆ. ಇದು ಒಳ್ಳೆ ತಮಾಸ. ಇದು ಕೆಜಿ ಲೆಕ್ಕಂಗೆ ಮಾಡ್ತಾರಾ? ಸೇರಾ? ಒಂದ್ರಾಗೆ ಸುಮಾರು ಬರ್ತದೆ, ಈಗ ಸಣ್ಣದಷ್ಟೇ, ಇದು ಸುಮಾರಿಕ. ಓ ಅಲ್ಲ ಕಂಡ್ರೆ ಮಳಿ ಅಲ್ಲ ಇದು, ಅಂದ್ರೆ ಮಳಿ ತರವೇ ಇದು. ಇನ್ನೊಂದು ಕಳಿನಾಡ. ಎಷ್ಟು ರೂಪಾಯಿ ಸೇರಿಗೆ? ಸೇರಿಗೆ 100 ರೂಪಾಯಿ. 100 ರೂಪಾಯಾ? ಒಂದ್ ಸೇರೆ ಒಂದ್ ಪದಾರ್ಥ ಆಗ್ತಂಗಾರೆ. ಒಳ್ಳೆ ಕೋಳಿ ಸುಕ್ಕ ಕಣಗತ್ ಮಾತ್ರ ಮಾಡ್ರೆ. ಹೌದಾ? ಕಾಂಬ ಒಂದ್ಸಲ ಯಾತಾದ್ರು ಕುಳಿನಾಡ. ನಾನು ಲತೇಶಣ್ಣಲ್ಲ ಎಣ್ಸ್ಕೊಂಡಿದ್ದಿತ್ತು, ಮಳಿ ಹಾಕಕ್ ಹೋಯ್ಕು ಒಂದ್ಸಲ ಅನ್ಕೊಂಡ್ರೆ. ಈಗ ಕಂಡ್ರೆ ಕಾಶಿದ ಅಡ್ಡನ್ ಮನೆಗೆ ಬಂದ್ರೆ ಕೋಳಿ ನಡುವೆ ಹಾಕ್ಲಾಗ್ತದೆ. ಲೈಕ್ ಇತ್ತು ಸುಕ್ಕ ಮಾಡ್ರೆ, ಕೋಳಿ ಸುಕ್ಕಕ್ಕಿಂತ ಲೈಕ್. ಹೌದಾ?